ಭಾರತದ ಕುರಿತು ಕೆಲವು ಅಂಕಿ ಅಂಶಗಳು. ಜನಸಂಖ್ಯೆ. ಭಾರತದ ಜನಸಂಖ್ಯೆ ಭಾರತದ ಜನಸಂಖ್ಯೆ 121,93,422. ಭಾರತವು ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿಯೇ ಎರಡನೆಯ ದೊಡ್ಡ ರಾಷ್ಟ್ರ. ಮೊದಲನೆಯದು ಚೀನಾ, ಎರಡನೆಯದೇ ಭಾರತ. ಪ್ರಪಂಚದ ಒಟ್ಟು ಜನಸಂಖ್ಯೆಯ 17.5% ಭಾರತವು ಒಳಗೊಂಡಿದೆ. ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ 2023 ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆಯ ರಾಷ್ಟ್ರವಾಗುತ್ತದಂತೇಳಿ ಹೇಳಿತ್ತು. ಇದೆಲ್ಲವೂ 2011 ಜನಗಣತಿಯ ಪ್ರಕಾರ. 1872ರಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ಮಾಡಲಾಯಿತು. ಪ್ರತಿ 10 ವರ್ಷಗಳಿಗೆ ಮಾಡ್ತಿದ್ರು. ಇದು ಅಂದರೆ 2011 ಜನಗಣತಿಯು 15ನೇ ಜನಗಣತಿಯಾಗಿದೆ. 15ನೇ ಜನಗಣತಿಯಾಗಿದೆ. ಭಾರತದ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳು. ಮೊದಲನೆಯದು ಇದು ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ. ಇದು ಕನಿಷ್ಠ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳು. ಗರಿಷ್ಠ 1ನೇದು ಉತ್ತರ ಪ್ರದೇಶ, 2ನೇಯದು ಮಹಾರಾಷ್ಟ್ರ, 3 ಬಿಹಾರ, 4 ವೆಸ್ಟ್ ಬೆಂಗಾಲ್, 5 ಮಧ್ಯಪ್ರದೇಶ್. ಕನಿಷ್ಠ ಜನಸಂಖ್ಯೆಯನ್ನು ಹೊಂದಿರುವುದು ಸಿಕ್ಕಿಂ, 2ನೇದು ಮಿಜೋರಾಂ, 3 ಅರುಣಾಚಲ ಪ್ರದೇಶ್, 4 ಗೋವಾ, 5 ತ್ರಿಪುರ. ದೇಶದ ದಶಕವಾರು ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಎಷ್ಟೈತಂದ್ರೆ 17.64. ದೇಶದ ಸರಾಸರಿಯ ದಶಕವಾರು ಬೆಳವಣಿಗೆಯ ಪ್ರಮಾಣ. ಹೌದು. ಇದರೊಳಗೆ ಯಾವ ರಾಜ್ಯ ಅತಿ ಕನಿಷ್ಠ ಅಂದ್ರೆ ಕೇರಳ. ಬೆಳವಣಿಗೆ ಪ್ರಮಾಣದ ಕೇರಳ ಎಷ್ಟಂದ್ರೆ 4.9. ಗರಿಷ್ಠ ಮೇಘಾಲಯ 27.8%, 27.8. ಮೇಘಾಲಯ ಅತಿ ಗರಿಷ್ಠ ಬೆಳವಣಿಗೆ ದರದೊಳಗೆ. ಹೌದು. ಇದಿಷ್ಟು ಗೊತ್ತಿರಬೇಕು. ಇನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಜನಸಂಖ್ಯೆದೊಳಗೆ ಗರಿಷ್ಠ ಹೆಚ್ಚು ಅಂದರೆ ದೆಹಲಿ. ಕಡಿಮೆ ಅಥವಾ ಕನಿಷ್ಠ ಅಂದರೆ ಲಕ್ಷದ್ವೀಪ. ಇದಿಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ವಿಸ್ತೀರ್ಣದಲ್ಲಿ ಭಾರತವು ಪ್ರಪಂಚದಲ್ಲಿಯೇ ವಿಸ್ತೀರ್ಣದಲ್ಲಿ 7ನೇಯ ದೊಡ್ಡ ರಾಷ್ಟ್ರವಾಗಿದೆ. ಪ್ರಪಂಚದಲ್ಲಿಯೇ 7ನೇಯ ದೊಡ್ಡ ರಾಷ್ಟ್ರವಾಗಿದೆ. ವಿಸ್ತೀರ್ಣದಲ್ಲಿ ಪ್ರಪಂಚದ 2.4% ಭೂಭಾಗವನ್ನು ಹೊಂದಿದೆ. 1ನೇದು ರಷ್ಯಾ, 2ನೇಯದು ಕೆನಡಾ, 3ನೇಯದು ಚೀನಾ, 4ನೇಯದು ಅಮೇರಿಕಾ, 5ನೇಯದು ಬ್ರೆಜಿಲ್, 6ನೇಯದು ಆಸ್ಟ್ರೇಲಿಯಾ, 7ನೇಯದೇ ಭಾರತ.
7ನೇ ರಾಷ್ಟ್ರವೇ ಭಾರತ. ವಿಸ್ತೀರ್ಣದಲ್ಲಿದು ಹೌದು. ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳು ಭಾರತದಲ್ಲಿ ಮೊದಲನೆಯದು ದೊಡ್ಡ ರಾಜ್ಯ ನೋಡ್ರಿ ರಾಜಸ್ಥಾನ, ಎರಡನೆಯದು ಮಧ್ಯಪ್ರದೇಶ, ಮೂರನೆಯದು ಮಹಾರಾಷ್ಟ್ರ, ನಾಲ್ಕನೆಯದು ಉತ್ತರ ಪ್ರದೇಶ, ಐದನೆಯದು ಗುಜರಾತ, ಆರನೆಯದೇ ಕರ್ನಾಟಕ, ಏಳನೆಯದು ಆಂಧ್ರ ಪ್ರದೇಶ್. ಹೌದಾ? 191 791 ನಂಬರ್. ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಒಂದನೆಯದು ರಾಜಸ್ಥಾನ, ನೆಕ್ಸ್ಟ್ ಮಧ್ಯಪ್ರದೇಶ, ಅದಾದ ನಂತರ ಮಹಾರಾಷ್ಟ್ರ, ಅದಾದ ನಂತರ ಉತ್ತರ ಪ್ರದೇಶ, ಅದಾದ ನಂತರ ಗುಜರಾತ್. ಟಾಪ್ 5 ಗೊತ್ತಿರಬೇಕು. ಕಡಿಮೆ ಅಂದರೆ ವಿಸ್ತೀರ್ಣದಲ್ಲಿ ಗೋವಾ, ಅದಾದ ನಂತರ ಸಿಕ್ಕಿಂ, ಅದಾದ ನಂತರ ತ್ರಿಪುರ, ಅದಾದ ನಂತರ ನಾಗಾಲ್ಯಾಂಡ್, ಅದಾದ ನಂತರ ಮಿಜೋರಾಂ. GST ನಂಬರ್ ಅಂತೇಳಿ ನೆನಪಿಟ್ಕೋಬಹುದು. GST ನಂಬರ್. G ಅಂದರೆ ಗೋವಾ, S ಅಂದರೆ ಸಿಕ್ಕಿಂ, T ಅಂದರೆ ತ್ರಿಪುರ, N ಅಂದರೆ ನಾಗಾಲ್ಯಾಂಡ್, M ಅಂದರೆ ಮಿಜೋರಾಂ. ವಿಸ್ತೀರ್ಣದಲ್ಲಿ ಕಡಿಮೆ ರಾಜ್ಯಗಳಿವೆ. ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಎಂದರೆ ಲಡಾಖ್. ಸಣ್ಣ ಕೇಂದ್ರಾಡಳಿತ ಪ್ರದೇಶ ಅಂದರೆ ಲಕ್ಷದ್ವೀಪ. ಎಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಇದಾದ ನಂತರ ಲಿಂಗಾನುಪಾತ. ಭಾರತದ ಸರಾಸರಿಯ ಲಿಂಗಾನುಪಾತ ಎಷ್ಟಿದೆ ಅಂದರೆ 940 ಇದೆ. ಅಂದರೆ ಲಿಂಗಾನುಪಾತ ಅಂದರೆ ಪ್ರತಿ 1000 ಪುರುಷರಿಗೆ ಲಭ್ಯವಿರುವ ಅಥವಾ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಅಂದಂಗೆ. ಹೆಚ್ಚು ಕಡಿಮೆ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದಂದರೆ ಕೇರಳ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ. ಎಷ್ಟಂದರೆ 1084. ಕಡಿಮೆ ಹರಿಯಾಣ. ಎಷ್ಟಂದರೆ 877. ನೆಕ್ಸ್ಟ್ ಸಾಕ್ಷರತೆ. ಭಾರತದ ಸಾಕ್ಷರತೆ 74.04ರಷ್ಟಿದೆ. ಅತಿ ಹೆಚ್ಚು ಕಡಿಮೆ. ಹೆಚ್ಚು ಸಾಕ್ಷರತೆ ಕೇರಳ. ಶೇಕಡ ಎಷ್ಟಂದ್ರೆ 93.91. 93.91. ಕಡಿಮೆ ಬಿಹಾರ. ಎಷ್ಟಂದ್ರೆ 63.82. ಇದು ಸಾಕ್ಷರತೆ ಒಳಗೆ. ಇನ್ನು ಜನಸಾಂದ್ರತೆ ಎಂದರೆ ಭಾರತದ ಜನಸಾಂದ್ರತೆ ಎಷ್ಟಂದ್ರೆ 382. ಜನಸಾಂದ್ರತೆ ಅಂದರೆ ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆ ಎಂದರ್ಥ. ಹೌದಾ? ಭಾರತದ ಎಷ್ಟೈತ್ರ 382 ಅದ. ಅತ್ಯಂತ ಹೆಚ್ಚು ಜನಸಾಂದ್ರತೆಯ ರಾಜ್ಯ ಯಾವುದಪ್ಪ ಅಂದ್ರೆ ಬಿಹಾರ. ಎಷ್ಟೈತಂದ್ರೆ 1102. ಅಂದ್ರೆ 1102 ಪ್ರತಿ ಚದರ ಕಿಲೋಮೀಟ್ರಲ್ಲಿ ವಾಸಿಸೋರು. ಕಡಿಮೆ ಅಂದ್ರೆ ಅರುಣಾಚಲ ಪ್ರದೇಶ. ಎಷ್ಟೈತಂದ್ರೆ 17 ಜನ. ಎಷ್ಟಂದ್ರೆ 17 ಜನ. ಜನಸಾಂದ್ರತೆಯಲ್ಲಿ ಕೇಂದ್ರಾಡಳಿತ ಪ್ರದೇಶದೊಳಗೆ ಹೆಚ್ಚಂದ್ರೆ ಕೇಂದ್ರಾಡಳಿತ ಪ್ರದೇಶದೊಳಗೆ ಹೆಚ್ಚು ಅಂದ್ರೆ ದೆಹಲಿ.
11,297. ಕಡಿಮೆ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ 46 ಜನ ಜನಸಾಂದ್ರತೆ ಒಳಗಿದೆ. ಹೌದಾ, ಇವೆಲ್ಲವೂ ಗೊತ್ತಿರಬೇಕಾಗ್ತದೆ. ಭಾರತದ ಉತ್ತರದಿಂದ ದಕ್ಷಿಣಕ್ಕೆ 3,214 ಕಿಲೋಮೀಟರ್ ಇದೆ. ಉತ್ತರದಿಂದ ದಕ್ಷಿಣಕ್ಕೆ 3,214 ಕಿಲೋಮೀಟರ್. ಪೂರ್ವದಿಂದ ಪಶ್ಚಿಮಕ್ಕೆ 2,933 ಕಿಲೋಮೀಟರ್. 2,933 ಕಿಲೋಮೀಟರ್ ಗೊತ್ತಿರಿ. ಇದಿಷ್ಟು. ಅತ್ಯಧಿಕ ಜನಸಂಖ್ಯೆಯ ಬೆಳವಣಿಗೆ ಹೊಂದಿರುವ ರಾಜ್ಯ ಅಂದರೆ ಮೇಘಾಲಯ, 27.82 ಬೆಳವಣಿಗೆ ದರ. ಅತ್ಯಧಿಕ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಅಂದರೆ ಪುಣೆ, ಮಹಾರಾಷ್ಟ್ರದೊಳಗೆ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಅಂದರೆ ಕನಿಷ್ಠ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ದಿಬಾಂಗ್ ವ್ಯಾಲಿ, ಅರುಣಾಚಲ ಪ್ರದೇಶದೊಳಗೆ. ಇಷ್ಟೆಲ್ಲವೂ ಗೊತ್ತಿರಬೇಕು. ಥ್ಯಾಂಕ್ ಯು.